ಈ ಹುಬ್ಬಳ್ಳಿ ವಿಚಾರದಲ್ಲಿ ಈಗಲೂ ಅಷ್ಟೇ ರಾಜಕಾರಣಿಗಳಿದರ ಲಾಭವನ್ನು ಈಗತ್ತು ಒಟ್ಟು ಇಲ್ಲ, ಹಾಗಾಗಿ ಬರೋದಿಲ್ಲ. ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಅವರಾಗಲಿ ಇಂಥ ಒಂದು ಹೆಣ್ಣುಮಕ್ಕಳಿಗೆ ಆದಂಥ ಅನ್ಯಾಯ ಇದೆಯಲ್ಲ, ಎಲ್ಲರೂ ಜೊತೆಯಾಗಿ ಯಾಕೆ ನಿಲ್ಲಕ್ಕಾಗಲ್ಲ? ಅವರು ನಿಂತಿಲ್ಲ ಅಂತಂದರೂ ಕೂಡ ನಾನು ಹುಬ್ಬಳ್ಳಿಯ ಜನರಿಗೆ ಹೇಳುವಂಥದ್ದು, ನೋಡಿ ಕೆಲವರೆಲ್ಲ ಬಂದಿದ್ದಾರೆ, ಸ್ವಯಂ ಪ್ರೇರಿತರಾಗಿ ಬಂದಿದ್ದಾರೆ. ನಿಮ್ಮ ಮನೆ ಮುಂದೆ ಒಂದೊಂದು ಕಪ್ಪು ಬಾವುಟಾದರೂ ಹಾಕಿ, ನಿಮ್ಮ ಮನೆ ಮುಂದೆ ಒಂದೊಂದು ಕಪ್ಪು ಬಾವುಟಾದರೂ ಹಾಕಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಾವು ಈಗ ಯು ಪಿ ಮಾಡೆಲ್ ಅಂತ ಅಂತೀವಿ, ಓಕೆ, ಅದು ಈಗ ಟ್ರೆಂಡಲ್ಲಿರುವಂಥದ್ದು. ಆದರೆ 1980s ರಾಚಯ್ಯ ಅವರು ಹೋಮ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ರೌಡಿಗಳ ಅಟ್ಟಹಾಸ ಹೆಂಗಿತ್ತು ಅಂತಂದರೆ, ಅವರೊಂದು ನಿರ್ಣಯ ಕೈಗೊಳ್ತಾರೆ, ಎಲ್ಲರನ್ನ ಎನ್ಕೌಂಟ್ರ್ ಮಾಡಿ ಬಿಸಾಡೋದು ಅಂತ. ಯಾವಾಗ ಎನ್ಕೌಂಟ್ರ್ ಶುರುವಾಯಿತು ಅಲ್ಲಿಂದ ಇಲ್ಲಿ ತನಕ 40 ವರ್ಷ ರೌಡಿಗಳ ಅಟ್ಟಹಾಸ ನಿಂತೋಗಿದೆ. ಅಂಥದ್ದಾಗಬೇಕು. 2 ಹೊಡೀರಿ ಅಂದರೆ ಒಂದು ಹೆಣ್ಣು ಮಗಳನ್ನು ಯಾವನೊಬ್ಬ ಕಾಂಜಿ ಪಿಂಜಿ ನಕ್ಕಾ ಪಿಚ್ಚ 2 ಕವಡೆ ಕಾಸಿನ ಕಿಮ್ಮತ್ತಿಲ್ಲದವ ಬಂದು ಈ ರೀತಿ ಹೊಡೆದೋಗ್ತಾನೆ ಅಂತಂದರೆ ಕಾನೂನಿನ ಬಗ್ಗೆ ನಮಗೆ ಭಯ ಇಲ್ವಾಗಿದ್ದರೆ, ಹಾಗಿದ್ರೆ ಕಾನೂನು ಅಂದರೆ ನಾನು ಪದೇ ಪದೇ ಇದೇ ಹೇಳ್ತಾ ಇರೋದು, ಕಾನೂನು ಅಂದ್ರೇನು? ಹೆಲ್ಮೆಟ್ ಹಾಕಿಲ್ಲ, ಸಿಗ್ನಲ್ ಜಂಪ್ ಮಾಡಿದ್ರಿ, ಇದಕ್ಕೆ ಕಾನೂನು ಹಾಕಿ ಇಬ್ಬರನ್ನ ಒಳಗೆ ಏನಾಗೋದಿಲ್ಲ. ಒಂದಿತ್ತಲ್ವಾ, ಒಬ್ಬ ನಿರಪರಾಧಿ ನಿರಪರಾಧಿಗೆ ಆಗಬಾರ್ದು ಮತ್ತೊಂದು ಅಂತೇಳಿ. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ದೊಡ್ಡ ದೊಡ್ಡ ಘಟನೆಗಳು ಆಗದೇ ಇರಬೇಕು ಅಂತಂದರೆ ಒಂದು ಸಣ್ಣ ಸಣ್ಣ ತಪ್ಪುಗಳು ಆಗಬೇಕಾಗತ್ತೆ. ಒಂದು ವೇಳೆ ಆ ಥರ ಆದರೂ ಕೂಡ ನಾನು ಹೇಳ್ತಿರೋದು, ಸಾರಿ ಟು ಸೇ ದಿಸ್. ಆ ಅಂಜಲಿ ಒಂದು ಬಡ ಹೆಣ್ಣುಮಗಳು, ದೊಡ್ಡ ಮನೆಯವರಾಗಿದ್ದಿದ್ರೆ ಅಬಾ ಏನೆಲ್ಲ ಆಗ್ತಿತ್ತು. ಆಮೇಲೆ ಪೊಲೀಸರ ನೀವು ಇರೋದು ಈ ಹಿಂದೆ ಉತ್ತರ ಪ್ರದೇಶದಲ್ಲಿ ನಾನು ಪದೇ ಪದೇ ಹೇಳ್ತಾ ಇದ್ದೆ, SP ಒಬ್ಬ ನಾಯಕ ಇದ್ದ ಸಂಸದ, ಅವನ ಮನೆಯಲ್ಲಿ ಎಮ್ಮೆ ಕಳವಾಯ್ತಂತೆ, ಎಮ್ಮೆ ಕಾಣಲಿಲ್ಲ ಅಂತೆ. ಆತ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತಾನೆ. ಇಡೀ ಪೊಲೀಸ್ IPSಗಳು ಎಮ್ಮೆ ಹುಡುಕ್ತಾರ್ರಿ, ಬೇಕಿದ್ರೆ ತೆಗೆದು ನೋಡಿ ನೀವು ಉತ್ತರ ಪ್ರದೇಶದಲ್ಲಿ. ನೀವು ಎಮ್ಮೆ ಹುಡುಕೋಕಿರೋದಲ್ಲ ಸರ್, ಆ ಕಳ್ಳ ಇದಾನಲ್ಲ, ಅವನಿದಾನಲ್ಲ, ಯಾರು? ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹೊಡೆದೋಗಿದ್ದಾನಲ್ಲ ಗಿರೀಶು, ಆತನನ್ನು ಹಿಡಿದು ಎನ್ಕೌಂಟ್ರ್ ಮಾಡಿ ಬಿಸಾಕಿ, ಯಾರು ಬೇಡ ಅನ್ನಲ್ಲ. ಮತ್ತೆ ಹೇಳ್ತಾ ಇದ್ದೀನಿ ಹುಬ್ಬಳ್ಳಿ ಜನರಿಗೆ, ನಿಮಗೆ ಅಲ್ಲಿಗೆ ಆ ಪ್ರತಿಭಟನೆಗೆ ಭಾಗಿಯಾಗೋದಕ್ಕೆ ಸಾಧ್ಯವಾಗದೇ ಇದ್ದರೆ ಮನೆ ಮೇಲೆ ಅಥವಾ ನಿಮ್ಮ ಫ್ಲ್ಯಾಟ್ ಮೇಲೆ ಒಂದು ಕಪ್ಪು ಬಾವುಟವನ್ನಾದರೂ ಪ್ರದರ್ಶಿಸಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.